ಶ್ರೀರಾಮನ ಸನ್ನಿಧಿ ಅಯೋಧ್ಯೆಯಲ್ಲಿ ಹಾರಿದ ಹನುಮ ಧ್ವಜ ಹಾರಿಸೋ ಜೊತೆ ಗ್ರಾಮಸ್ಥರ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಕೂಡ ಮೊಳಗಿತು. ರಾಮನ ಜನ್ಮ ಸ್ಥಳದಲ್ಲಿ ಕೆರಗೋಡು ಗ್ರಾಮಸ್ಥರಿಂದ ಘೋಷಣೆಯನ್ನ ಕೂಗಲಾಯಿತು. ಅಯೋಧ್ಯೆ ಬಾಲರಾಮನ ಸನ್ನಿಧಿಗೂ ಮುಟ್ಟಿದ ಧ್ವಜ ವಿವಾದ. ಹನುಮ ಧ್ವಜ ವಿವಾದದ ಬಳಿಕ ಗ್ರಾಮಸ್ಥರು ಅಯೋಧ್ಯೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ ಮುಗಿಸಿ ದೇವಾಲಯದ ಆವರಣದಲ್ಲಿ ನಿಂತು ಘೋಷಣೆಗಳನ್ನು ಕೂಗಿದ್ದಾರೆ. ಕೆರಗೋಡಿನಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸೋದಾಗಿ ಘೋಷಣೆಯನ್ನ ಕೂಗಲಾಗಿದೆ. ರಾಮನಗರದಿಂದ ಅಯೋಧ್ಯೆವರೆಗೂ ಕೂಡ ಈ ಒಂದು ಹನುಮ ಧ್ವಜ ವಿವಾದ ಹೋಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹನುಮ ಧ್ವಜ ಹಾರಿಸಿರೋದಕ್ಕೆ ಏನೆಲ್ಲ ಆಯಿತು ಮಂಡ್ಯದ ಕೆರಗೋಡಿನಲ್ಲಿ ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆದರೆ ಈಗ ಮಂಡ್ಯದಲ್ಲಿ ನಮಗೆ ಹನುಮ ಧ್ವಜ ಹಾರಿಸೋದಕ್ಕೆ ಬಿಡದೇ ಇದ್ರೆ ಏನಂತೆ, ನಾವು ಅಯೋಧ್ಯೆಗೆ ಹೋಗಿ ಹಾರಿಸ್ತೀವಿ ಅಂತ ಹೇಳಿ ಇಲ್ಲಿಂದ ಗ್ರಾಮಸ್ಥರು ಅಲ್ಲಿ ಪ್ರವಾಸವನ್ನ ಕೈಗೊಂಡಿದ್ರು. ಸೊ ಆ ಸಂದರ್ಭದಲ್ಲಿ ಧ್ವಜ ಹಾರಿದೆ ಅಲ್ಲಿ. ಶ್ರೀರಾಮನ ಸನ್ನಿಧಿ ಅಯೋಧ್ಯೆಯಲ್ಲೂ ಕೂಡ ಹನುಮ ಧ್ವಜ ಹಾರಿದೆ. ಧ್ವಜ ಹಾರಿಸಿ ಜೈ ಶ್ರೀರಾಮ್ ಅಂತ ಹೇಳಿ ಮಂಡ್ಯದ ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ಕೂಗಿದ್ದಾರೆ. ರಾಮನ ಜನ್ಮಸ್ಥಳದಲ್ಲಿ ಕೆರಗೋಡು ಗ್ರಾಮಸ್ಥರು ಘೋಷಣೆಗಳನ್ನ ಕೂಗಿದ್ದಾರೆ. ಇಲ್ಲಿಂದ ಅವರು ರಾಮ ಮಂದಿರಕ್ಕೆ ಅಂತ ತೆರಳಿದ್ರು. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಆಗಿರುವಂತಹ ಎಲ್ಲಾ ಬೆಳವಣಿಗೆಗಳನ್ನ ಅವರು ಅಲ್ಲೂ ಕೂಡ ಮೆಲುಕು ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ದೃಶ್ಯದಲ್ಲಿ ಗಮನಿಸಬಹುದು, ಅಲ್ಲಿ ಆ ತಂಡ ಆ ಕೆರಗೋಡು ಗ್ರಾಮದಿಂದ ಅಯೋಧ್ಯೆಗೆ ತೆರಳಿದೆ. ಅಯೋಧ್ಯೆಯ ಶ್ರೀರಾಮನ ಸನ್ನಿಧಿಯಲ್ಲಿ ಆ ದೇವಸ್ಥಾನದಲ್ಲಿ ಅವರು ದರ್ಶನ ಪಡೆದು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗೋ ಮೂಲಕ ಹನುಮ ಧ್ವಜವನ್ನ ನಾವು ಹಾರಿಸೇ ತೀರ್ತೀವಿ ಅನ್ನುವಂತಹ ಸಂದೇಶವನ್ನ ಇಲ್ಲಿ ರವಾನಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.